ಆ 5 ಜನ ಅತೃಪ್ತ ಶಾಸಕರ ಪೈಕಿ ಒಬ್ಬರು ಅಂದರೆ ಕಂಪ್ಲಿ ಶಾಸಕ ಗಣೇಶ್. ಒಂದು ಪೊಲೀಸರು ಹುಡುಕ್ತಿದ್ದಾರೆ 2 ವಾರ ಕಳೀತು. ಬಂದರೂ ಕಷ್ಟ, ಬರದೋದ್ರೂ ಕಷ್ಟ ಈಗ ಅನ್ನೋ ಸ್ಥಿತಿಯಲ್ಲಿದ್ದಾರಂತೆ ಕಂಪ್ಲಿ ಗಣೇಶ್ ಅವರ ಸ್ಥಿತಿ. ಬಂದರೆ ಈಗಾಗಲೇ FIR ಆಗಿದೆ. ಹೊಸಪೇಟೆ ಶಾಸಕರಾದ ಆನಂದ್ ಸಿಂಗ್ ಅವ್ರ ಮೇಲೆ ಹಲ್ಲೆ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಅರೆಸ್ಟು. ಬರದೇ ಹೋದರೆ ವಿಪ್ ಉಲ್ಲಂಘನೆ ಆಗುತ್ತೆ ಅಂತ ಆ್ಯಕ್ಷನ್ನು. ಏನು ಮಾಡೋದು ಅಂತ ಈಗ ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ ಒಂದು ರೀತಿ ಗೊಂದಲ ಅಂತ ಅನಿಸ್ತಾ ಇದೆ. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಹಾಗಾದರೆ ಈಗ ಕ್ವಶನ್, ಅಧಿವೇಶನಕ್ಕೆ ಬರ್ತಾರಾ, ಕೈ ಕೊಡ್ತಾರಾ? ನನ್ನ ಕೊಲೀಗ್ ಮಸೂದ್ ಕಂಪ್ಲಿ ಗಣೇಶ್ ಅವರ ಕೊಠಡಿ ಹತ್ರ ಹೋಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮಸೂದ್, ಗೋ ಹೆಡ್, ಓವರ್ ಟು ಯು. ಶಾಸಕ JN ಗಣೇಶ್ ಇವರು ಕೂಡ ಅತೃಪ್ತ ಶಾಸಕರು ಕಾಂಗ್ರೆಸ್ನಲ್ಲಿ. ಇವರು ಕೂಡ ಬಹಳ ದಿನಗಳಿಂದ ನಾಪತ್ತೆ ಆಗಿದ್ದಾರೆ. ಆದರೆ ಇವರ ನಾಪತ್ತೆಗೆ ಕಾರಣ ಮತ್ತೊಬ್ಬ ಹಿರಿಯ ಶಾಸಕ ಆನಂದ್ ಸಿಂಗ್ ಅವರ ಮೇಲಿನ ಹಲ್ಲೆ ಪ್ರಕರಣ. ಈಗ ಶಾಸಕರ ಭವನದ ಅವರ ಕೊಠಡಿಯಲ್ಲಿ, ಕಂಪ್ಲಿ ಗಣೇಶ್ ಅವರ ಕೊಠಡಿಯಲ್ಲೂ ಕೂಡ ನಾವು ಬಂದು ಇಲ್ಲಿ ವೆರಿಫೈ ಮಾಡ್ತಾ ಇದ್ದೀವಿ. ಶಾಸಕರ ಭವನದ 246 ಮತ್ತೆ 247 ಎರಡೂ ಕೊಠಡಿಗಳು ಕೂಡ ಕಂಪ್ಲಿ ಗಣೇಶ್ ಅವರಿಗೆ ಅಲಾಟ್ ಮಾಡಲಾಗಿದೆ. ನಾವು ಈ ಕೊಠಡಿ ಮುಂದೆ ನಿಂತಾಗ ಬೀಗ ಏನು ಹಾಕಿರಲಿಲ್ಲ. ಒಳಗಡೆ ಯಾರೋ ಇದ್ದಾರೆ. ಬಾಗಿಲು ತೆಗೆದು ನಾವು ಕೂಡ ಒಳಗಡೆ ಹೋಗೋಣ. ಇಲ್ಲೂ ಕೂಡ 3-4 ಜನ ಇರೋ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಆದರೆ ಶಾಸಕರು ಮಾತ್ರ ನಾಪತ್ತೆ. ಬಹಳ ದಿನಗಳಿಂದ ಅವರ ರೂಮ್ಗೂ ಕೂಡ ಶಾಸಕರು ಬಂದಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅವರ ಕ್ಷೇತ್ರದವರು ಮತ್ತೆ ಅವ್ರ PA ಇಲ್ಲಿ ಇದ್ದಾರೆ. ಒಳಗಡೆ ಇಬ್ರು ಕೂಡ ಮಲಗಿದ್ದಾರೆ. ಅವ್ರ ಕ್ಷೇತ್ರದವರು ಇರಬಹುದು. ಹಲ್ಲೆ ಪ್ರಕರಣ ನಡೆದಾಗಿನಿಂದಲೂ ಕೂಡ ಕಂಪ್ಲಿ ಗಣೇಶ್ ಅವರು ನಾಪತ್ತೆ ಆಗಿದ್ದಾರೆ. ಪೊಲೀಸರು ಕೂಡ ಅವರ ಹುಡುಕಾಟ ಮಾಡ್ತಾ ಇದ್ದಾರೆ. ಇವತ್ತು ಬಜೆಟ್ ಅಧಿವೇಶನ ಇದೆ, ಜಂಟಿ ಅಧಿವೇಶನ ಕೂಡ ಇದೆ ರಾಜ್ಯಪಾಲರದು. ಆ ಅಧಿವೇಶನಕ್ಕೆ ಶಾಸಕ ಬರ್ತಾರಾ ಇಲ್ವಾ ಅನ್ನುವಂಥ ಕೂಡ ಪ್ರಶ್ನೆ ಮೂಡಿದೆ. ಇಲ್ಲಿ ಇದುವರೆಗೆ ಪೊಲೀಸರು ಹುಡುಕಾಟ ಮಾಡ್ತಿದ್ರು. ಇದಕ್ಕೂ ಮುಂಚೆ ಅವರು ಸಿಕ್ಕಿದ್ರೆ ಪೊಲೀಸರು ನೇರವಾಗಿ ಅರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತಿಂದ ಅಧಿವೇಶನ ಆರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕಂಪ್ಲಿ ಗಣೇಶ್ ಅವರನ್ನ ಬಂಧಿಸಬೇಕು ಅಂತಂದ್ರೆ ಸ್ಪೀಕರ್ ಅವರ ಅನುಮತಿ ಪಡೆಯಬೇಕಾಗುತ್ತೆ. ಹಾಗಾಗಿ ಆ ಒಂದು ಸಾಧ್ಯತೆ ಮೇಲೆಯೂ ಕೂಡ ಶಾಸಕರು ಬರಬಹುದಾ ಅಧಿವೇಶನಕ್ಕೆ ಅನ್ನುವಂಥ ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇದೆ. ಆದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ಶಾಸಕರ ಸಂಪರ್ಕದಲ್ಲಾಗ್ಲಿ ಅಥವಾ ಪೊಲೀಸರಿಗಾಗ್ಲಿ ಅವರ ಸುಳಿವು ಸಿಕ್ಕಿಲ್ಲ. ನೋಡೋಣ 11 ಗಂಟೆಗೆ ಗೊತ್ತಾಗುತ್ತೆ ಶಾಸಕರು ಬರ್ತಾರಾ ಇಲ್ವಾ ಅಂತ. ಕ್ಯಾಮರಾಮನ್ ಹಿರಣ್ಣ ಜೊತೆ ಮಸೂದ್ ದೊಡ್ಡಬಾಗಿಲು, ಪಬ್ಲಿಕ್ ಟಿವಿ, ಬೆಂಗಳೂರು. ಇದಿಷ್ಟು ಈ ಕ್ಷಣ ಆಗ್ತಿರುವಂತಹ ಬೆಳವಣಿಗೆಗಳು. ಶಾಸಕರ ಕೊಠಡಿಗಳಲ್ಲಿ ಅವ್ರು ಯಾರು ಕೂಡ ಅದರ ಅತೃಪ್ತ ಶಾಸಕರ ಮೇಲೇ ದೃಷ್ಟಿ ಇರೋದ್ರಿಂದ ಅವ್ರು ಯಾರು ಕೂಡ ಒಬ್ಬರು ಕೂಡ ಕಾಣಿಸ್ಕೊಂಡಿಲ್ಲ ಈ ಕ್ಷಣಕ್ಕೆ. ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ, ಚಿಂಚೋಳಿ ಭಾಗದ ಉಮೇಶ್ ಜಾಧವ್, ಅಥಣಿ ಭಾಗದ ಶಾಸಕರಾದ ಮಹೇಶ್ ಕುಮಟಳ್ಳಿ, ಬಳ್ಳಾರಿ ಗ್ರಾಮೀಣ ಭಾಗದವರ B ನಾಗೇಂದ್ರ, ಕಂಪ್ಲಿ ಶಾಸಕ ಗಣೇಶ್, ಇಷ್ಟೂ ಜನ ಕೂಡ ಅವರ ಶಾಸಕರ ಭವನಕ್ಕೆ ಹೋದಾಗಲೂ ಕೂಡ ಅಲ್ಲಿರಲಿಲ್ಲ. ಅವರ ಆಪ್ತರದ್ದೇ ದರ್ಬಾರ್ ಆಗಿತ್ತು. ಡೋರ್ ಓಪನ್ ಇದೆ, ಒಳಗೆ ಮಾತ್ರ ಅವರಿಲ್ಲ. ತುಂಬ ದಿನ ಬಂದಿಲ್ಲ. ಈಗಲೂ ಬರಬೇಕಾಗಿತ್ತು, ಆದರೆ ಬಂದಿಲ್ಲ ಅನ್ನೋದು ಈ ಕ್ಷಣದ ಮಾಹಿತಿ. ಗೊತ್ತಿಲ್ಲ 11 ಗಂಟೆ ಅಧಿವೇಶನಕ್ಕೆ ಶುರುವಾದಾಗ ಬರ್ತಾರಾ ಇಲ್ವೋ.